ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿಂದ ನಾನು ನನ್ನ ಮಗಳು ಒಂದು 15 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀವಿ. ಅದು ಏನು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ 6 o'clockಗೆ ಎದ್ದು ನಾನು ಅವಳು ಇಬ್ಬರು ಫ್ರೆಶ್ ಅಪ್ ಆಗಿ ಒಂದು ವೆಂಕಟೇಶ್ವರ ಸುಪ್ರಭಾತ ಕೇಳಿ, ಹಾಗೆ ವಿನಾಯಕ ಸ್ತುತಿ ಕೇಳಿ, ಒಂದು ಗ್ಲಾಸ್ ಬಿಸಿನೀರು ಕುಡಿದು ಡೇನ ಸ್ಟಾರ್ಟ್ ಮಾಡಿದ್ವಿ. ಯಾರಿಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸುಪ್ರಭಾತ ಕೇಳೋ ಅಂಥ ಹ್ಯಾಬಿಟ್ ಇದೆ, ಹಾಗೆ FM ಕೇಳ್ತಾ ಡೇನ ಸ್ಟಾರ್ಟ್ ಮಾಡೋ ಅಂಥ ಅಭ್ಯಾಸ ಇದೆ, ಕಮೆಂಟ್ ಮಾಡಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಅವಳು ಇವತ್ತಿಂದ 15 ಡೇಸ್ ಕಂಟಿನ್ಯೂಸ್ ಆಗಿ ವಾಕಿಂಗ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿ ವಾಕಿಂಗ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ವಾಕಿಂಗ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದೂರ ಹೋದ್ವಿ. ಸೊ ಈ ರೋಡ್ ಏನು ನೋಡ್ತಾ ಇದ್ದೀರಲ್ಲ, ಈಗ ಇದು ಬಂದು ಇಷ್ಟೊತ್ತಿನಲ್ಲಿ ಮಾತ್ರ ಇಷ್ಟು ಪೀಸ್ಫುಲ್ಲಾಗಿ ಇರೋದು. ಇನ್ನು ಸ್ವಲ್ಪ ಟೈಮ್ ಆಗ್ತಾ 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 ಫುಲ್ ಸೌಂಡ್ಫುಲ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಪೀಸ್ಫುಲ್ ಎನ್ವೈರ್ನಮೆಂಟ್ನ ಎಂಜಾಯ್ ಮಾಡಿಕೊಂಡು ಕಾಮಾಗಿ ಇರೋ ಟೆನ್ಷನ್ಸ್ನೆಲ್ಲ ರಿಲೀಫ್ ಆಗಿ ಮೈಂಡ್ ರಿಫ್ರೆಶ್ ಆಗಿ ಸೊ ವಾಕಿಂಗ್ ಮಾಡಿದ್ವಿ. ರಾಂಪುರ ಕಡೆ ಹೋಗ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಗಂಟ ಹೋಗಿ ಅವಳಿಗೊಂದು 5 ಮಿನಿಟ್ಸ್ ರೆಸ್ಟ್ ಕೊಟ್ಟು ಅಲ್ಲಿಂದ ರಿಟರ್ನ್ ಆದ್ವಿ. ರಿಟರ್ನ್ ಆಗಬೇಕಾದ್ರೆ ಟಿಫನ್ಗೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅಂತ ಜ್ಞಾಪಕ ಬಂತು. ಸೊ ಹಾಗೆ ಹೋಗಿ ಕೊತ್ತಂಬರಿ ತೊಗೊಂಡು ನಾನು ಅವಳು ಮನೆಗೆ ಬಂದು ನೋಡಿದ್ರೆ ನಮ್ಮ ಮನೆಯವರು ನನ್ನ ಚಿಕ್ಕ ಮಗಳು ಇನ್ನೂ ಇಬ್ಬರು ಎದ್ದೇ ಇರಲಿಲ್ಲ. ಸೊ ಅವ್ರನ್ನ ಎಬ್ಬರಿಸಿ ಅವ್ರಿಗೂ ಒಂದೊಂದು ಲೋಟ ನೀರು ಕೊಟ್ಟು ಇಬ್ಬರಿಗೂ ಸ್ಕೂಲಿಗೆ ರೆಡಿ ಆಗೋಕ್ಕೆ ಹೇಳಿ ನಾನು ಟಿಫನ್ಗೆ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಇಬ್ಬರನ್ನೂ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ, ಮತ್ತು ನಾನು ಕೂಡ ಮನೆ ಕೆಲಸ ಬೇಗ ಮುಗಿಸಿ ಬೇಗ ಟಿಫನ್ ಮಾಡಿ ಅಂಗಡಿ ಕಡೆ ಹೊರಟೆ. ಇದು ಇವತ್ತಿನ ನನ್ನ ದಿನ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.